ಸರ್ ನಮಸ್ತೆ. ಹೇಳಿ. ನಾನು ಶಶಿರೇಖಾ ಜರ್ನಲಿಸ್ಟ್ ಸರ್. ಅವತ್ತು ನಿಮಗೆ ಪ್ರೆಸ್ ಕ್ಲಬ್ ಅಲ್ಲಿ ಮಾತಾಡ್ಸಿದ್ವಿ ನೋಡಿ. ಹೇಳಿ ಮೇಡಮ್. ಸರ್ ಇದು ನಿನ್ನೆ ನಿಮ್ದು ವಿಡಿಯೋ ನೋಡಿದೆ, ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಒಂದು ಮಾತಾಡಿದ್ರೆ. ಹೌದೌದು. ಅದು ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಸರ್. ಹೇಳಿ ಮೇಡಮ್, ಹೇಳಿ. ತಗೊಂಬಿಡ್ಲಾ ಸರ್ ಹಾಗೆ ಫೋನಲ್ಲೇ? ಯಾವ ಇದರಲ್ಲಿ ಮೇಡಮ್ ಇದು? ಯಾನ್ ಕನ್ನಡ ಅವತ್ತು ರೌಂಡ್ ಟೇಬಲ್ ಮಾತಾಡ್ಸಿದ್ವಲ್ಲ, ಇವರು ಶಾಂತಕುಮಾರ್ ಬಂದಿದ್ರಲ್ಲ. ಹೌದೌದು ಹೌದು. ನಮ್ಮ ಚಾನಲ್ಗೆ ಸರ್. ಅಲ್ಲ, ಈಗ ಅದೇನು ಲೈವ್ ಇದೆಯಾ ಅಥವಾ ಏನು ಅಂತ? ಅಲ್ಲ, ಫೋನಲ್ಲೇ ತಗೊಂಡು ಲೈವ್ ಅಲ್ಲಿ ಬರ್ತೀರಾ ಅಂದ್ರೆ ತಗೋತೀನಿ, ಇಲ್ಲಾಂದ್ರೆ ಆಡಿಯೋ ತಗೊಂಡ್ಬಿಡ್ತೀನಿ ಫೋನಲ್ಲಿ. ಸರಿ 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 ಮೇಡಮ್, ಆಯ್ತು. ತಗೊಂಡ್ಬಿಡ್ತೀನಿ ಸರ್. ಹಾಂ ಮೇಡಮ್, ಹಾಂ ಮೇಡಮ್. ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಕನ್ನಡದ ಅಸ್ಮಿತೆಯಾಗಿ ನಾವೆಲ್ಲ ಗುರುತಿಸ್ಕೊಂಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಒಂದೇ ಸಿನಿಮಾ ಮಾಡಿರುವಂತಹ ನಟ ಚೇತನ್ ಸಾಕಷ್ಟು ಬಾಯಿನ ಹರಿಬಿಡ್ತಿದ್ದಾರೆ. ಈ ವಿಚಾರದಲ್ಲಿ ಈಗ ಕನ್ನಡಿಗರು ಸಹ ಡಿವೈಡ್ ಆಗ್ತಾ ಇದ್ದಾರೆ. ಚೇತನ್ ಒಂದು ದಲಿತರಿಗೆ ಒಳ್ಳೇದು ಮಾಡ್ತೀನಿ ಅಂತ ದಲಿತರನ್ನೇ, ಯಾವ ದಲಿತರಿಗಾಗಿ ವಾಯ್ಸನ್ನು ತೆಗಿತಿದ್ರಲ್ಲ ರಾಜ್ಕುಮಾರ್ ಅವರ ವಿರುದ್ಧ ಈ ದಲಿತಾಸ್ತ್ರವನ್ನ ಬಳಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಗುರುದೇವ್ ನಾರಾಯಣ್ ಅವ್ರನ್ನ ಮಾತಾಡ್ತಿದ್ದೀನಿ. ಇವರು ಸಹ ಕನ್ನಡ ಪರ ಹೋರಾಟಗಾರರು, ಕನ್ನಡಕ್ಕಾಗಿ ದನಿ ಎತ್ತುತ್ತಾ ಇರ್ತಾರೆ, ಕನ್ನಡ ಶಾಲೆ ಉಳಿಸೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಈಗಾಗಲೇ ನಾನು ಹೇಳಿದೆ, ಈ ಚೇತನ್ ಅವರು ತುಂಬಾ ಪ್ರಾಮುಖ್ಯ ಕೊಡುವಂತ ವ್ಯಕ್ತಿ ಅಲ್ಲ. ಮುಖ್ಯವಾಗಿ ನನ್ನ ಪ್ರಕಾರದಲ್ಲಿ ಅವರು ನಮ್ಮ ದೇಶದ ವಿಚಾರ, ನಮ್ಮ ರಾಜ್ಯದ ವಿಚಾರ ಮಾಡೋಕೆ ಪ್ರಾಥಮಿಕ ಅರ್ಹತೆ ಇಲ್ಲ. ಅವರು ನಮ್ಮ ದೇಶದ ಪ್ರಜೆ ಅಲ್ಲ. ಆದ್ರೂ ಅವ್ರು ಮಾತಾಡ್ತಾ ಇದ್ದಾರೆ, ಆದ್ರೂ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕನ್ನಡದ ಅಸ್ಮಿತೆ ಅಳಿದು ಹೋಗುವ ಸಂದರ್ಭದಲ್ಲಿ ಇಂಥದ್ದನ್ನೆಲ್ಲ ಯಾರು ಮಾತಾಡ್ತಾ ಇದ್ದಾರೆ? 20 ವರ್ಷ ಆಗಿದೆ ಆಗ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ತೀರ್ಕೊಂಡು. ಈಗ ಯಾಕೆ ಬೇಕಿತ್ತು? ಇದನ್ನು ತಾವು ಹೇಗೆ ನೋಡ್ತೀರಾ? ಇಲ್ಲ, ಖಂಡಿತವಾಗ್ಲೂ. ಈಗ ನೋಡಿ, ಚೇತನ್ ಅವರು ನಿರುದ್ಯೋಗಿ ಆಗಿದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ. ಮನುಷ್ಯನಿಗೆ ಏನಾಗತ್ತೆ, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಶಾಪ್ ಅನ್ನೋ ಹಾಗೆ ಮನುಷ್ಯನಿಗೆ ಯಾರಿಗೆ ಉದ್ಯೋಗ ಇರೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ ಅಂತವ್ರು ಇಂಥ ಒಂದು ಕುಕೃತ್ಯಗಳನ್ನ ಮಾಡೋದಕ್ಕೆ ಅವರು ಮಾಡ್ತಾ ಇರ್ತಾರೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಒಂದು ಯೋಗ್ಯತೆ ಬೇಕು. ಡಾಕ್ಟರ್ ರಾಜ್ಕುಮಾರ್ ಕೇವಲ ಅವ್ರ ಮನೆಯವ್ರಿಗೆ ಸೀಮಿತ ಅಲ್ಲ, ಇಡೀ ಕರ್ನಾಟಕದ ರಾಜ್ಯದ ಜನತೆ ಅವರು ಸೀಮಿತ ಆಗ್ಯಾರ. ಈ ಚೇತನ್ ಅವರು ನಾನು ಪೆರಿಯಾರ್ ಅವರ ಅನುಯಾಯಿ ಅಂತ ಹೇಳ್ತಾರೆ. ಇವರು ನಿಜವಾಗ್ಲೂ ಪ್ರಶ್ನೆನ ಏನಾದ್ರು ಕೇಳಬೇಕಾಗಿತ್ತು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಪೆರಿಯಾರ್ ಅವ್ರಿಗೂ ಕೂಡ ಒಂದು ಸ್ಮಾರಕ ಮಾಡಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ DMK ಸರ್ಕಾರ ಇನ್ನ 42 ಎಕರೆನ ತಗೊಂಡು ಮತ್ತೆ ಇನ್ನೊಂದು ದೊಡ್ಡದಾದಂತ ಒಂದು ಸ್ಮಾರಕನ ಮಾಡ್ಬೇಕು ಅಂತಿದ್ದಾರೆ. ಇವ್ರು ನಿಜವಾಗ್ಲೂ ಪೆರಿಯಾರ್ ಅನುಯಾಯಿಗಳಾಗಿದ್ರೆ ಅದನ್ನ ಇವ್ರು ಪ್ರಶ್ನೆ ಮಾಡಬೇಕು. ಆಮೇಲೆ ಚೇತನ್ ಅವರು ಮಾಡುವಂತ ಯಾವುದೇ ಹೋರಾಟಗಳಾಗ್ಲಿ, ಕನ್ನಡಿಗರಿಗಾಗ್ಲಿ, ಇಲ್ಲ ಕನ್ನಡ ಪರವಾಗಿರ್ತಕ್ಕಂಥ ದಲಿತರಿಗಾಗ್ಲಿ, ಇಲ್ಲ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲದಂತ ಹೋರಾಟಗಳನ್ನ ಇವ್ರು ಇವತ್ತವರೆಗೂ ಮಾಡ್ತಾ ಇದ್ದಾರೆ. ಆಮೇಲೆ ನಿಜವಾಗ್ಲೂ ಯಾರು ಕೂಡ ದಲಿತರಿಗೆ ಮತ್ತು ದಲಿತ ಪರವಾಗಿ ಯಾರು ಚಳವಳಿ ಮಾಡ್ತಿದ್ದಾರೆ ಅವ್ರೆಲ್ರಿಗೂ ಕೂಡ ಅವಹೇಳನ ಮಾಡುವಂತ ಮತ್ತು ಅವಮಾನ ಮಾಡುವಂತ ಕೆಲಸವನ್ನ ಇವತ್ತು ಚೇತನ್ ಮಾಡ್ತಾ ಇದ್ದಾರೆ. ಅದನ್ನ ಅವರು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅವ್ರಿಗೆ ಕೂಡ ಚೆನ್ನಾಗಿ. ಹಾಗಾಗಿ ಈ ತರ ಒಂದು ವಿಷಯಗಳನ್ನ ತಗೊಂಡು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ, ಅವ್ರ ಅಂಬೇಡ್ಕರ್ ಅವ್ರ ಬಗ್ಗೆನೂ ಕೂಡ ಒಂದೆರಡು ಸಮಾರಂಭಗಳಲ್ಲಿ ಬೇರೆ ರೀತಿನಲ್ಲಿ ನೆಗೆಟಿವ್ ಆಗಿ ಅವ್ರು ಹೇಳಿರ್ತಕ್ಕಂಥ ಪ್ರಸಂಗಗಳು ನಮ್ ಕಣ್ಮುಂದೆ ಇದೆ. ಈ ತರ ಅಂಬೇಡ್ಕರ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಏನ್ ಇದಾರೆ. ಅದು ಯಾವ್ದೋ ಒಂದು ಇದೆ, ನಾನು ಅದನ್ನ ತಮಗೆ ಕಳಿಸ್ಕೊಡ್ತೀನಿ. ನಾನು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಇದನ್ನ ಪ್ರಸ್ತಾಪ ಮಾಡಿದಾರೆ ಅವರು. ಈಗ ಸಂವಿಧಾನ ಎಲ್ರಿಗೂ ಕೂಡ ಮಾತಾಡೋ ಅಂತ ಹಕ್ಕನ್ನ ಕೊಟ್ಟಿದೆ. ಹಾಗಂತ ಹೇಳ್ಬಿಟ್ಟು ಒಬ್ಬ ಸಾರ್ವಜನಿಕವಾಗಿ ಒಂದು ಎಲ್ರು ಒಪ್ಪಿರೋವಂತ ಒಬ್ಬ ಮನುಷ್ಯನೀಗ ರಾಜ್ಕುಮಾರ್ ಅವ್ರೇನ್ ಬಂದು ನನ್ಗಲ್ಲಿ ಯಾರಾದ್ರೂ ಮನುಷ್ಯ ಸಮಾಧಿಗೆ ಜಾಗ ಕೊಡಿ ಅಂತ ಕೇಳ್ತಾರ? ಇಲ್ಲ ವಿಷ್ಣುವರ್ಧನ್ ಕೇಳಿದಿರ? ಇಲ್ವಲ್ಲ. ಇಲ್ಲ ಅಂಬರೀಷ್ ಕೇಳಿದ್ರ? ಇಲ್ವಲ್ಲ. ಸರ್ಕಾರದ ಮೇಲೆ ಜನಗಳು ಒತ್ತಡ ತಂದು ಅವರು ಈ ನಾಡಿಗೆ ಸಲ್ಲಿಸಿರ್ತಕ್ಕಂತ ಒಂದು ಕಲಾ ಸೇವೆ ಇರಬಹುದು, ಡಾಕ್ಟರ್ ರಾಜ್ಕುಮಾರ್
ಈ ನಾಡಿಗೆ ಗೋಕಾಕ್ ಚಳವಳಿ ಅಂತ ಒಂದು ದೊಡ್ಡ ಚಳವಳಿಯನ್ನ ನೇತೃತ್ವ ವಹಿಸ್ಕೊಂಡು ಮಾಡಿದ್ದಾರೆ. ಅದನ್ನ ಗುರುತಿಸ್ಬಿಟ್ಟು ಜನಗಳ ಆಶೋತ್ತರಗಳಿಗೆ ಮಾಡೋದು ಸರ್ಕಾರ ಅಲ್ಲಿ ಒಂದು ಸಮಾಧಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಅದಿನ್ನ ಸರ್ಕಾರದ ಕೈಯಲ್ಲೇ ಇದೆ. ಅದೇನು ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಕೊಟ್ಟಿಲ್ಲ. ಇಲ್ಲ ಮೈಸೂರಲ್ಲಿ ವಿಷ್ಣುವರ್ಧನ್ ಅವ್ರಿಗೆ 5 ಎಕರೆ ಕೊಟ್ಟಿದೆ, ಅದೇನು ವಿಷ್ಣುವರ್ಧನ್ ಅವ್ರ ಕುಟುಂಬಕ್ಕೆ ಕೊಟ್ಟಿಲ್ಲ. ಅದು ವಿಷ್ಣುವರ್ಧನ್ ಅಳಿಯ ಅಂತ ಹೇಳಿರೋ ನಾನು ಅದ್ರಲ್ಲೇ ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಏನೋ ಅವ್ರ ಪರ್ಸನಲ್ ಪ್ರಾಪರ್ಟಿ ತರ ಮಾತಾಡ್ತಿದ್ದಾರೆ. ಆಗ ಇದೇ ಚೇತನ್ ಸುಮ್ನೆ ಇದ್ದಾರೆ. ಹೌದು ನೋಡಿ, ಇದೇ ದ್ವಂದ್ವ ನೀತಿ. ಈ ಚೇತನ್ ಅನ್ನೋ ಮನುಷ್ಯಂದು ಈ ದ್ವಂದ್ವ ನೀತಿ ಇದು. ಕನ್ನಡ ಅಂದ್ರೆ ಏನು ಗೊತ್ತಿಲ್ಲ, ಕನ್ನಡ ಚಳವಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ದಲಿತ ಚಳವಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ರೀತಿಯಾದಂತ ಒಬ್ಬ ಮನುಷ್ಯ ತಾನು ಇನ್ನ ಇದುವರೆಗೂ ಕೂಡ ಭಾರತದ ಪೌರತ್ವವನ್ನು ಕೂಡ ಪಡೆದಿಲ್ಲ. ಆ ಮನುಷ್ಯ ಇವತ್ತು ಈ ರೀತಿ ಈ ಒಂದು ನಾಡಿಗೆ ಕೊಡುಗೆ ಕೊಟ್ಟವ್ರ ಬಗ್ಗೆ ಈ ತರ ವಿವಾದಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇವನ್ಗೆ ಅವರ ತಂದೆ ತಾಯಿಗಳು ಎಲ್ಲಾದ್ರೂ ಒಳ್ಳೆ ಡಾಕ್ಟರ್ಗಳ ಹತ್ರ ಅವನ ಒಂದು ಮಾನಸಿಕ ಸ್ಥಿತಿ ಏನಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಸ್ಬೇಕು ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ತಮ್ಮ ತಂದೆಯವರು ತಾವು ಹೋರಾಟಗಳಲ್ಲಿ ಇದ್ದೀರಾ ನಿರಂತರವಾಗಿ, ಕನ್ನಡದ ಹೋರಾಟದಲ್ಲಿ. ಇವತ್ತು ಕನ್ನಡದ ಜನ ಅಯ್ಯೋ ರಾಜ್ಕುಮಾರ್ ಅವ್ರ ವಿಚಾರಕ್ಕೆ ಯಾರ್ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಒಂದ್ ರೀತಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇದು ಬರೆಯೋದಿರಲಿ. ಇವತ್ತು ಸರ್ಕಾರಕ್ಕೆ ಏನು ಅನಿಸ್ತಾ ಇಲ್ವಾ? ಸರ್ಕಾರ ಯಾಕೆ, ಸರ್ಕಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರು ಜಯಮಾಲಾ ಅವ್ರು ಹೇಳ್ತಾ ಇದಾರೆ ಸರ್ಕಾರಕ್ಕೆ ಲೆಟರ್ ಬರಿತೀನಿ ಅಂತ, ವಾರ್ತಾ ಇಲಾಖೆ ಖುದ್ದು ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಯಾಕೆ ಈ ಧೋರಣೆಯನ್ನ ಸರ್ಕಾರ ಅನುಸರಿಸ್ತಾ ಇದೆ? ಸರ್ಕಾರಕ್ಕೂ ಈಗ ರಾಜ್ಕುಮಾರ್ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಭಾವನೆ ಬಂದ್ಬಿಟ್ಟಿದೆಯಾ ಹಾಗಾದ್ರೆ? ಇಲ್ಲ, ಖಂಡಿತ ಸರ್ಕಾರ ನಿಜವಾಗ್ಲೂ ಅವರು ಜನಗಳ ಕೆಲಸ ಮಾಡ್ತಿದೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ವ್ಯಕ್ತಿತ್ವ ಉಳ್ಳಾದಂತ ಒಬ್ಬ ವ್ಯಕ್ತಿ ಬಗ್ಗೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಏನೂ ಕೂಡ ಮುಖ್ಯಮಂತ್ರಿಗಳು ಕೂಡ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ಈ ಹಿಂದೆ ಕಳೆದ 20 ವರ್ಷಗಳ ಹಿಂದೆ ಕನ್ನಡ ಚಲನಚಿತ್ರ ರಂಗ ಉಳಿಯೋದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಬಹಳ ದೊಡ್ಡ ಹೋರಾಟ ನಡೆಯುತ್ತೆ. ಅವತ್ತು 2004ರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ, ಹೋಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದಂತ ಗೌರವ ಮತ್ತೆ ಬೆಲೆ ಅದು. ಆದ್ರೂ ಇವತ್ತು ಇಷ್ಟು ಮಾತಾಡ್ತಿದ್ರು ಕೂಡ ಇವರೆಲ್ಲಿ ಸುಮ್ನಿದ್ದಾರೆ ಅಂತ ಹೇಳಿದ್ರೆ ನನಗೆಲ್ಲೋ ಹಿಂದ್ಗಡೆ 1981-82ರಲ್ಲಿ ಗೋಕಾಕ್ ಚಳವಳಿಯಿಂದ ಅಂದಿದ್ದಂತ ಕಾಂಗ್ರೆಸ್ ಸರ್ಕಾರ ಬಿದ್ದಿತ್ತು. ಆ ಒಂದು ಏನಾದ್ರೂ ದ್ವೇಷ ಇಟ್ಕೊಂಡು ಇವ್ರ ರೀತಿ ಸಾಧನೆ ಮಾಡ್ತಿದಾರ ಅನ್ನೋದನ್ನು ಕೂಡ ಅನುಮಾನ ಬರ್ತಾ ಇದೆ. ಅವತ್ತು ಸಿದ್ದರಾಮಯ್ಯ ಅವರು ಮೂಲ ಕಾಂಗ್ರೆಸ್ಸಿಗರನ್ನ ಏನಲ್ಲ, ಅವರು ತಮ್ಮನ್ ತಾವು ಅರಸು ಅಂತ ಹೇಳ್ಕೋತಾರೆ. ಈಗ ಅರಸು ಅಂದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ತಕ್ಷಣ ಬರ್ತಾ ಇದ್ರು ಅರಸು ಅವರು. ಅರಸು ಅವ್ರ ಮಟ್ಟಕ್ಕೆ ಇವ್ರು ಯಾರನ್ನ ಕಾರಲ್ಲಿ ನಿಲ್ಲಿಸಿ ಹೋಗಿ ಮಾತಾಡ್ಸೋದೇನು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆದ್ರೆ ಜನಕ್ಕೆ ಒಂದು ಭರವಸೆ ಕೊಡ್ಬೋದಿತ್ತು. ಸರ್ಕಾರದಲ್ಲಿ ಯಾರಾದ್ರೂ ಒಬ್ರು ಹೋಗ್ಲಿ, ಪೊಲೀಸ್ ಇಲಾಖೆ ಆದ್ರೂ ಚೇತನ್ಗೆ ಒಂದು ವಾರ್ನ್ ಮಾಡ್ಬೋದಿತ್ತು, ಈ ತರದೆಲ್ಲ ಮಾಡಿದೆ ಸೈಲೆಂಟ್ ಆಗಿ ಇರು ಅಂತ. ಅದಲ್ದೆ ಪೊಲೀಸ್ ಅವ್ರ ಆತನಿಗೆ ಸೆಕ್ಯೂರಿಟಿ ಕೊಟ್ಟು ಬಿದ್ದಿದಾರಲ್ಲ ಅಂದೇನ್ ಇವನು ಕಳ್ಳನ್ನ ಕಾಯ ಕೊಟ್ಟಿದ್ದಂಗೆ ಆಯ್ತಲ್ಲ ಈ ಕತೆ. ಅದೇ ಕಳ್ಳನ ಕೈಯಲ್ಲಿ ಈಗ ದಂಡ ಕೊಟ್ಬಿಟ್ಟು ಕಾನೂನು ನಡೆಸ್ತಿರೋ ತರ ಆಗಿದೆ ಇದು. ಪೊಲೀಸ್ ಅವರು ನಿಜವಾಗ್ಲೂ ಇವರು ಕಾನೂನು ಕ್ರಮ ತಗೋಬೇಕಾಗಿತ್ತು ಅಂತ ಹೇಳಿದ್ರೆ ಯಾವಾಗ ಅವನು ಈ ವಿವಾದಗಳನ್ನ ಸೃಷ್ಟಿ ಮಾಡ್ತಿದ್ದಾನೆ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಬಗ್ಗೆ ಒಂದು ವಿವಾದ ಸೃಷ್ಟಿ ಮಾಡ್ತಿದ್ದಾನೆ, ಇವನ್ನ ಈ ಕೂಡಲೇ ಗಡಿಪಾರು ಮಾಡ್ಬೇಕಾಗಿತ್ತು ಪೊಲೀಸ್ ಅವರು. ಅದು ಬಿಟ್ಬಿಟ್ಟು ವಿವಾದ ಮಾಡ್ಕೊಳ್ಳೋದಕ್ಕೆ ಇವರು ಒಂದು ರಕ್ಷಣೆ ಕೊಡೋ ತರ ಕೆಲಸ ಇವತ್ತು ನಡೀತಾ ಇದೆ. ಇದೇ ನಿಜವಾಗ್ಲೂ ಎಲ್ಲಾ ಕನ್ನಡ ಪರ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಬಹಳ ಇದು ನೋವುತರ ಅಂತ ಸಂಗತಿ ಆಗಿದೆ. ಅಲ್ಲ, ಅಲ್ಲಿ ನೋಡಿ ಸೌಜನ್ಯ ಕೇಸಲ್ಲಿ ತಿಮ್ರೋಡಿ ಅವರಿಗೆ ಹಳೆ ಯಾವ್ದೋ ಭಾಷಣದನ್ನ ತಿರ್ಚಿ ಮಗ್ಚಿ ಮಾತಾಡಿದ ಕಾಂಗ್ರೆಸ್ ಈ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿ ಅವ್ರು ಮಾತಾಡಿದ್ರು, ಅದನ್ನೇ ನೆಪವಾಗಿ ಇಟ್ಕೊಂಡು ಅವ್ರನ್ನ ಗಡಿಪಾರ್ ಮಾಡಿದ್ರು. ಯಾಕೆ ಈ ಚೇತನ್ ಇಡೀ ರಾಜ್ಯವನ್ನ ಒಂದು ಅನ್ರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಚೇತನ್ ಅನ್ರೆಸ್ಟ್ ಮಾಡ್ತಾ ಇದೀಯಪ್ಪ ನೀನು, ರಾಜ್ಯದಲ್ಲಿ ಇರಬೇಡ, ಒಂದಷ್ಟು ಬೇರೆ ಕಡೆ ಇರು ಅಂತ ಒಂದು ಹೇಳೋ ಪ್ರಯತ್ನ ಯಾಕೆ ಪೊಲೀಸ್ ಅಧಿಕಾರಿಗಳಿಗೆ ಅವ್ರ ಕರ್ತವ್ಯ ಮರ್ತೋಗಿದ್ಯಾ ಅಥವಾ ಅವ್ರು ಯಾರಾದ್ರೂ ಕೈಗೊಂಬೆ ಆಗ್ಬಿಟ್ಟಿದಾರ? ಇಲ್ಲ, ನಿಜವಾಗ್ಲೂ ಆತರ ಆಗಿದೆ. ಇವತ್ತು ಏನಾಗಿದೆ, ಪೊಲೀಸ್ ಇಲಾಖೆ ಯಾರ ಹಿಡಿತದಲ್ಲೂ ಕೂಡ ಇದ್ದಂಗೆ ನನಗೆ ಕಾಣಿಸ್ತಿಲ್ಲ. ಅದರಲ್ಲೂ ಸರ್ಕಾರದಲ್ಲಿ ಮತ್ತೆ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆನ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಆಡಳಿತ ಯಂತ್ರನ ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ಯಾರ ಮೇಲೆ ಯಾರಿಗೂ ಕೂಡ ಹಿಡಿತಾ ಇಲ್ಲ. ಸರ್ಕಾರದಲ್ಲಿ ಆಡಳಿತ ಯಂತ್ರ ಅನ್ನೋದು ಕುಸಿದಿದೆ ಇವತ್ತು. ಅದಕ್ಕೆ ಇದೆಲ್ಲ ಕಾರಣ ಆಗ್ತಾ ಇದೆ. ಈಗ್ಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ತಮ್ಮ ವಾಹಿನಿ ಮೂಲಕ ಆಗ್ರಹ ಪಡ್ತೀನಿ.
ಈಗ ಚೇತನ್ ಅವ್ರಿಗೆ ಸರ್ಕಾರಕ್ಕಿಂತ ಈ ಖುದ್ದು ಫಿಲಂ ಇಂಡಸ್ಟ್ರಿ ಅವರೇ ಮಾತಾಡ್ತಿಲ್ಲ ಸರ್. ತಾವು ಇದನ್ನ ಅಚ್ಚರಿ ಅನ್ಸಲ್ವಾ ನಿಮ್ಗೆ? ಇಲ್ಲ, ಈಗಾಗಲೇ ಕೂಡ ಅವರು ಜಯಮಾಲಾ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಅವರು ಒಂದು ಅಥಾರಿಟಿ ಇದ್ದಾರೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷೆ. ಅದು ಬಿಟ್ಟು ಅವ್ರ ಜೊತೆ ಕೆಲಸ ಮಾಡಿದಂತ ಕಲಾವಿದರು, ಸಣ್ಣ ಎಷ್ಟೊಂದು ರಾಜ್ಕುಮಾರ್ ಇದ್ದಾಗ ಅವರಿಂದ ಅವರು ಹಿಂದೆ ಒಳ್ಳೆ ಒಂದಿಮಾಗದ್ರ ತರ ಇದ್ದವರೆಲ್ಲ ಇವತ್ತೆಲ್ಲ ಏನು ಗೊತ್ತಿಲ್ಲ ಅನ್ನೋ ತರ ಆಡ್ತಾ ಇದ್ದಾರೆ. ಖಂಡಿತ ಖಂಡಿತ, ಇದು ನಿಜವಾಗ್ಲೂ ಈ ತರ ಪರಿಸ್ಥಿತಿನೆಲ್ಲ ನೋಡಿದಾಗ ಇದೆಲ್ಲೋ ನಾವು ನಮ್ಮ ಕನ್ನಡದ ಅಸ್ಮಿತೆ ಎಲ್ಲೋ ಒಂದ್ ಕಡೆ ಸಾಕ್ಷಿದೆ. ಮತ್ತೆ ಯಾರು ಕೂಡ ಯಾವುದೇ ರೀತಿಯಾದಂತ ಜವಾಬ್ದಾರಿಗಳನ್ನ ಹೊರೋದಕ್ಕೆ ತಯಾರಿಲ್ಲ ಅನ್ನೋದು ನೇರವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ತಾವು ಕನ್ನಡ ಹೋರಾಟದಲ್ಲಿ ನಿರಂತರವಾಗಿದ್ದೀರಾ. ಕನ್ನಡ ಹೋರಾಟಗಾರರ ನಿಲುವು ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ತಾವು ತಮ್ಮ ವೈಯಕ್ತಿಕವಾಗಿ ಈ ವಿಚಾರವನ್ನು ಹೇಳಿ ಸರ್. ಇಲ್ಲ, ಈಗ ಚೇತನ್ ರವರು ಈಗ ಏನು ಅವಿದ್ಯಾವಂತರಾಗಿದ್ದಿದ್ರೆ ನಾವು ಇದನ್ನೆಲ್ಲ ಮಾತಾಡೋದು ನಿಜ ಇತ್ತು. ಈಗ ಅವರು ವಿದ್ಯಾವಂತರಾಗಿದ್ದವರು ಇಲ್ಲ, ಅವರೇ ತಿಳ್ಕೊಂಡು ಇದನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಆಕ್ರೋಶ ಏನು ಅನ್ನೋದನ್ನ ಅವ್ರ ಮುಂದೆ ತೋರಿಸ್ಬೇಕಾಗುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಈಗ ಒಂದು ವಿಚಾರ ನಡೀತಾ ಇರುತ್ತೆ ಯಾವಾಗ್ಲೂ. ಸರ್ಕಾರದಲ್ಲಿರೋರು ಏನೋ ಮಾಡಕ್ಕೆ ಇನ್ಯಾರನ್ನೋ ಎಬ್ಬಿಸ್ಬಿಟ್ಟು ಅವರೇನೋ ಒಂದು ಒಳಗುಟ್ಟುಗಳನ್ನ ನಡೆಸ್ತಾ ಇರ್ತಾರೆ. ಇದು ಇಲ್ಲೂ ಅಂತದನ್ನ ನಡೀತಿರ್ಬಹುದಾ ಅಂತ? ಅದು ಹೇಳೋದಕ್ಕಾಗೋದಿಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ನಾನಿನ್ನ ರಾಜಕೀಯದಲ್ಲಿ ಅಷ್ಟೊಂದು ಸಕ್ರಿಯನಾಗಿ ಇಲ್ಲದೆ ಇರೋದ ಕಾರಣ ನಾವು ಹೋರಾಟಗಳ ಗುಂಪಲ್ಲಿ ನಾನು ಸಕ್ರಿಯನಾಗಿರೋದ್ರಿಂದ ಹೋರಾಟದಲ್ಲಿ ಏನ್ ನಡೆಯುತ್ತೆ ಅನ್ನೋದು ಹೇಳ್ಬೋದು. ಬಟ್ ರಾಜಕೀಯದಲ್ಲಿ ಇವರು ಒಳತಂತ್ರಗಳು ಏನೇನ್ ನಡೆಯುತ್ತೆ ಅನ್ನೋದು ಯಾಕೆ ಬೇಕಿತ್ತಿದೆಲ್ಲ ಅಂತ ಪ್ರಶ್ನೆ ಎಲ್ಲಾರ್ದು. ಖಂಡಿತವಾಗ್ಲು ನಾನು ಅದೇ ಹೇಳದ್ನಲ್ಲ, ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನಂಗೆ ಇವತ್ತು ಚೇತನ್ ಅವರು ಬಂದು ನಿರುದ್ಯೋಗಿ ಆಗಿದ್ದಾರೆ. ಆ ನಿರುದ್ಯೋಗಿ ಆಗಿರೋದ್ರಿಂದ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಪ್ರಚಾರಕ್ಕೆ ಮಾಡೋದಕ್ಕೋಸ್ಕರ ಒಬ್ಬ ದೊಡ್ಡ ಮನುಷ್ಯನ ತಂದು ಇವರು ಪ್ರಚಾರ ಪಡ್ಕೊಂತಿದ್ದಾರೆ ಅಂತ ನಾನು ಹೇಳಬಲ್ಲೆ. ಇವತ್ತು ಕನ್ನಡ ನಾಡಲ್ಲಿ ಇವರು ಮಾಡ್ತಿದಾರಲ್ಲ, ಇದನ್ನೇ ಹೋಗಿ ಪೆರಿಯಾರ್ ಅಂತಾರ. ತಮಿಳ್ನಾಡಲ್ಲಿ ಹೋಗಿ ಪೆರಿಯಾರ್ ಬಗ್ಗೆ ಮಾತಾಡಕ್ ಶಕ್ತಿ ಇದೆಯಾ? ನೀವು ಅವ್ರಿಗೆ ಕೇಳ್ತೀರಾ ಇದನ್ನ? ಸರ್, ಪೆರಿಯಾರ್ ಬಗ್ಗೆ ಆಗ್ಲಿ, ಅಂಬೇಡ್ಕರ್ ಬಗ್ಗೆ ಆಗ್ಲಿ ಹೋಗಿ ಮಹಾರಾಷ್ಟ್ರದಲ್ಲಿ ಮಾತಾಡ್ಲಿ ಇವರು. ಖಂಡಿತ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಇವರು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಅಸ್ಮಿತೆ ಆಗ್ಲಿ ಇಲ್ಲ ಈ ನೆಲಮೂಲದ ಜನಗಳ ಯಾವುದೇ ಒಂದು ಹೋರಾಟಗಳನ್ನ ಮಾಡ್ತಾ ಇಲ್ಲ. ಇವರು ಅನುಸರಿಸದೇನೆ ಪೆರಿಯಾರ್ ಅವ್ರನ್ನ. ಸೊ ಪೆರಿಯಾರ್ನ ಅನುಸರಿಸೋರು ಇವ್ರು ಕೇಳಬೇಕಾಗಿರೋದು, ಪೆರಿಯಾರ್ ಅವ್ರಿಗೆ ಸ್ಮಾರಕ ಮಾಡೋದಕ್ಕೆ ಯಾಕೆ ತಮಿಳ್ನಾಡು ಸರ್ಕಾರ ಜಾಗ ಕೊಟ್ಟಿದೆ ಅಂತ ಕೇಳಬೇಕೇ ಹೊರತುನು ಇವರು ಕನ್ನಡ ಅಸ್ಮಿತೆಗಾಗ್ಲಿ ಇಲ್ಲ ಕನ್ನಡ ದಲಿತರ ಪರ ಇವರು ಯಾವತ್ತೂ ಕೂಡ ಹೋರಾಟ ಮಾಡಿಲ್ಲ. ಈ ನೆಲಮೂಲದ ಜನರ ಪರವಾಗೂ ಕೂಡ ಇವರು ಯಾವತ್ತೂ ಹೋರಾಟ ಮಾಡಿಲ್ಲ. ಸೊ ಇಲ್ಲಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿರೋದೇ ಮೊದಲನೇ ಮಹಾಪರಾಧ ಅಂತ ನಾನು ಈ ಕ್ಷಣದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಧನ್ಯವಾದಗಳು ಸರ್, ಇದುವರೆಗೂ ನಮ್ಮ ಜೊತೆ ವಿಶೇಷ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.